ಚಿತ್ರದುರ್ಗದ ಭೋವಿ ಗುರುಪೀಠದಲ್ಲಿ ಜುಲೈ 19ರಂದು ನಡೆಯಲಿರುವ ರಾಷ್ಟ್ರೀಯ ಭೋವಿ ಜನೋತ್ಸವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುವಂತೆ ಮುಖಂಡರಾಗಿರುವಂಥ ಸತೀಶ್ ಬಂಡಿವಡ್ಡರ್ ಕರೆ ನೀಡಿದ್ದಾರೆ. ಅವರು ಬಾಗಲಕೋಟೆಯ ನವನಗರದ ಭೋವಿ ಗುರುಪೀಠದ ಆವರಣದಲ್ಲಿ ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನದ ಭೋವಿ ಗುರುಪೀಠದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಗಳ 17ನೇ ಪಟ್ಟಾಭಿಷೇಕ ಮಹೋತ್ಸವ, 28ನೇ ಲಾಂಛನ ದೀಕ್ಷಾ ಮಹೋತ್ಸವ, 40ನೇ ಜನ್ಮ ದಿನೋತ್ಸವ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಜುಲೈ 19ರಂದು ಬೃಹತ್ ಮಟ್ಟದಲ್ಲಿ ರಾಷ್ಟ್ರೀಯ ಭೋವಿ ಜನೋತ್ಸವ ಕಾರ್ಯಕ್ರಮ ನಡೆಯುತ್ತಿರುವ ಹಿನ್ನೆಲೆ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಜನೋತ್ಸವ ಸಮಾರಂಭಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಡಿ.ಕೆ. ಶಿವಕುಮಾರ್, ಉಪಮುಖ್ಯಮಂತ್ರಿಗಳಾಗಿರುವಂಥ ಜಿ. ಪರಮೇಶ್ವರ್, ಗೃಹ ಸಚಿವರಾದ ಪ್ರಿಯಾಂಕಾ ಖರ್ಗೆ, ಲೋಕೋಪಯೋಗಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಸೇರಿದಂತೆ ರಾಜ್ಯ ಸರ್ಕಾರದ ವಿವಿಧ ಸಚಿವರು, ಅಧಿಕಾರಿಗಳು, ಗಣ್ಯರು ಭಾಗವಹಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಮಾಜಿ ಸಚಿವರಾಗಿರುವಂಥ ಅರವಿಂದ್ ಲಿಂಬಾವಳಿ ವಹಿಸಿದ್ದು, ಮಾಜಿ ಸಚಿವರಾಗಿರುವಂಥ ಶಿವರಾಜ್ ತಂಗಡಗಿ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲು ನಿರ್ಧಾರ ಮಾಡಲಾಗಿದೆ ಎಂದು ತಿಳಿಸಿದರು. ಇದೇ ಸಮಯದಲ್ಲಿ ಮುಖಂಡರಾದ ಸಿದ್ದು ಬಂಡಿ ಮಾತನಾಡಿ, ರಾಜ್ಯದ ಮೂಲೆ ಮೂಲೆಗಳಿಂದ ಹಾಗೂ ವಿವಿಧ ಜಿಲ್ಲೆಗಳಿಂದ ಭೋವಿ ಸಮುದಾಯದ ಲಕ್ಷಾಂತರ ಬಾಂಧವರು ಈ ಭವ್ಯ ಜನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಭೋವಿ ಜನೋತ್ಸವ ಕೇವಲ ಒಂದು ಆಚರಣೆ ಅಷ್ಟೇ ಆಗಿರದೆ ಸಮಾಜದ ಏಳಿಗೆಗೆ ಹಾಗೂ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಹತ್ತಾರು ಸತ್ ಕಾರ್ಯಕ್ರಮಗಳಿಗೆ ಸಾಕ್ಷಿ ಆಗಲಿದೆ ಎಂದರು. ಇನ್ನೋರ್ವ ಮುಖಂಡರಾಗಿರುವಂಥ ಹುಲ್ಲಪ್ಪ ಹಳ್ಳೂರ್ ಮಾತನಾಡಿ, PUC ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳಲ್ಲಿ 90% ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ, PhD ಪದವೀಧರರಿಗೆ ಹಾಗೂ MBBS ಮುಗಿದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು. ಜೊತೆಗೆ ರಕ್ತದಾನ ಶಿಬಿರ, ಭೋವಿ ವಡ್ಡರ ಜನಾಂಗಕ್ಕೆ ವಿಶೇಷವಾಗಿ ಕೊಡುಗೆ ನೀಡಿದ ಸಾಧಕರಿಗೆ ಸನ್ಮಾನ ಸಮಾರಂಭ, ಸಸಿ ನೆಡುವ ಕಾರ್ಯಕ್ರಮ ಹಾಗೂ ಸಮಾಜದ ಯುವ ಜನತೆಗಾಗಿ ವಧು ವರರ ಸಮಾವೇಶವನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಿಪ್ಪಣ್ಣ ಒಡೆಯರ್, ಅಶೋಕ್ ಲುಮಲೋಟಿ, ಹನುಮಂತಪ್ಪ ಜಕ್ಕೂರ್ ಸೇರಿದಂತೆ ಇತರ ಮುಖಂಡರು ಉಪಸ್ಥಿತರಿದ್ದರು. ಪೂರ್ವಭಾವಿ ಸಭೆಯ ಸಾನ್ನಿಧ್ಯವನ್ನು ಕೃಷ್ಣ ಸ್ವಾಮೀಜಿ ಹಾಗೂ ಶ್ರೀಕಾಂತ್ ದೇವರು ವಹಿಸಿದ್ದರು. ಈ ಒಂದು 19ನೇ ತಾರೀಕಿಗೆ ಇವತ್ತು ಗುರುಗಳ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸಮಾಜದ ಎಲ್ಲ ಮುಖಂಡರು, ಮಾಜಿ ಸಚಿವರು, ಶಾಸಕರು, ಇವತ್ತು ಮೂಲ ಮಠ ನಮ್ಮದು ಬಾಗಲಕೋಟೆ, ನಾವು ಈ ಮಠದಿಂದ ಅಥವಾ ನಮ್ಮ ಜಿಲ್ಲೆಯಿಂದ ನಾವು ಆ ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಹೋಗಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ಎಲ್ಲ ಸಮಿತಿಯವರ ಪರವಾಗಿ, ಎಲ್ಲ ಗುರುಗಳ ಪರವಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ಯಾಕಂದ್ರೆ ಇವತ್ತು ಭೋವಿ ಗುರುಪೀಠ ಹುಟ್ಟಿದ್ದೇ ನಮ್ಮ ಜಿಲ್ಲೆಯಲ್ಲಿ. ಇವತ್ತು ಚಿತ್ರದುರ್ಗದಲ್ಲಿ ಮಠ ಇವತ್ತು ಆ ಮಠಕ್ಕೆ ಬೆಳೀಲಿಕ್ಕೆ ಕಾರಣ ಇವತ್ತು ಮೂಲ ಗುರುಪೀಠದಿಂದ ಬೆಳೆದಿದೆ. ಅದಕ್ಕಾಗಿ ನಾವು ಈ ಒಂದು ಗುರುಪೀಠದ ಇವತ್ತು ಒಂದು ಯಶಸ್ಸು, ಗುರುಪೀಠವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಗುರುಗಳು ಬೆಳೆಸಲಿಕ್ಕೆ ರೆಡಿ ಆಗಿದ್ದಾರೆ. ಇವತ್ತು ಆ ಒಂದು ನಿಟ್ಟಿನಲ್ಲಿ ಈ ಭೋವಿ ಜನೋತ್ಸವ ಇವತ್ತು ಪ್ರತಿಭಾ ಪುರಸ್ಕಾರ, ಇವತ್ತು ನಮ್ಮ ಹಕ್ಕುಗಳನ್ನು ಇವತ್ತು ಮಂಡಿಸಲಿಕ್ಕೆ ಇವತ್ತು ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಇವತ್ತು ಸಮಾಜಕ್ಕೆ ಮುಂದೆ ಇವತ್ತು ಏನೇನು ಅವಶ್ಯಕತೆಗಳಿದೆ ಅದನ್ನೆಲ್ಲ ಸೇರಿ ಇವತ್ತು ಅಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಮಂಡಿಸಲಿದ್ದಾರೆ ನಮ್ಮ ಗುರುಗಳು. ಅದಕ್ಕಾಗಿ ನಾವು ಆ ಗುರುಗಳ ಇವತ್ತು ನೆಪಕ್ಕೆ ಮಾತ್ರ ಭೋವಿ ಜನೋತ್ಸವ, ಇವತ್ತು ನಮ್ಮ ಹಕ್ಕುಗಳನ್ನು ಮಂಡಿಸಲಿಕ್ಕೆ ಅಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಾಗಿದೆ. ನಾವು ಇವತ್ತು ಅಲ್ಲಿ ಒಂದು 2 ಲಕ್ಷ ಜನ ಸೇರಿ ನಮ್ಮ ಸಮಾಜದ ಒಂದು ಶಕ್ತಿ ಪ್ರದರ್ಶನ ಮಾಡಿದಾಗ ಮಾತ್ರ ಇವತ್ತು ನಮ್ಮ ಸರ್ಕಾರದಿಂದ ನಮ್ಗೆ ಇನ್ನೇನು ಬೇಕಾಗಿದೆ. ಇವತ್ತು ಸಚಿವ ಸ್ಥಾನ ಇರ್ಬೋದು, ಇವತ್ತು ಭೋವಿ ನಿಗಮಕ್ಕೆ ಹೆಚ್ಚಿನ ಅನುದಾನ ಇರ್ಬೋದು, ಇವತ್ತು ಇದೆಲ್ಲ ಹಕ್ಕುಗಳನ್ನು ಪಡೆದುಕೊಳ್ಳಲಿಕ್ಕೆ ನಾವು ಒಂದು ಅಭೂತಪೂರ್ವ ಜನಬೆಂಬಲವನ್ನು ತೋರಿಸಬೇಕಾಗಿದೆ ನಮ್ಮ ಗುರುಗಳಿಗೆ. ಆ ಒಂದು ನಿಟ್ಟಿನಲ್ಲಿ ಅಖಂಡ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಇವತ್ತು ಸುಮಾರು ಇವತ್ತು ಈ ಮೂಲ ಗುರುಪೀಠ ಇರೋದ್ರಿಂದ ನಾವೆಲ್ಲರೂ ಸೇರಿ ಇವತ್ತು ಬಸ್ಸಿನ ವ್ಯವಸ್ಥೆಯಿಂದ ಏನ್ ಮಾಡ್ಬೇಕಂತೇಳಿ ನಮ್ಮ ಎಲ್ಲ ರಾಜ್ಯ ಮುಖಂಡರು ಹೇಳ್ತಾರೆ. ನಮಗೆ ಯಾವುದೂ ಒಂದು ಕೊರತೆ ಆಗದಂಗೆ ಇವತ್ತು ಅಲ್ಲಿ
ಕರ್ಕೊಂಡು ಹೋಗುವಂತ ಬಸ್ಸಿನ ವ್ಯವಸ್ಥೆಯನ್ನು ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ತವ್ಯ ಏನಿದೆ, ನಮ್ಮ ಯುವಕರ ಜೊತೆಗೆ ನಮ್ಮ ತಾಯಂದಿರನ್ನ, ಹೆಣ್ಮಕ್ಳನ್ನ, ಆ ಒಂದು ನಮ್ಮ ಭೋವಿ ಜಾತ್ರೆ, ಆ ಜಾತ್ರೆಗೆ ತಾವೆಲ್ಲ ಒಗ್ಗಟ್ಟಾಗಿ ಹಿರಿಯರು, ಯುವಕರು, ತಾಯಂದಿರನ್ನ ಎಲ್ಲರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡ್ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಾ ಎಲ್ಲ ಮಠದ ಪರವಾಗಿ, ಎಲ್ಲ ಸಮಿತಿಯವರ ಪರವಾಗಿ, ತಮ್ಮೆಲ್ಲರ ಪರವಾಗಿ ನಾನು ವಿನಯಪೂರ್ವಕ ಮನವಿಯನ್ನು ಅರ್ಪಿಸಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಜೈ ಜೆಡಿಎಸ್, ಬಿಜೆಪಿ ಎಲ್ಲ ಮುಖಂಡರು ಆಗಮಿಸ್ತಾ ಇದಾರೆ. ಅದ್ರ ಜೊತೆಗೆ ಇಡೀ ನಮ್ಮ ದೇಶಕ್ಕೆ ಒಬ್ಬ MP ಕೋಲಾರ ಮಲ್ಲೇಶ್ ಬಾಬು ಅಂತ ಅವರು ಕೂಡ ಆಗಮಿಸ್ತಾ ಇದಾರೆ. ಹಲವಾರು ರಾಜ್ಯದಿಂದ ಮುಖಂಡ ತಮಿಳುನಾಡು, ಮಹಾರಾಷ್ಟ್ರ, ಆಂಧ್ರ ಎಲ್ಲಾ ಕಡೆಯಿಂದ ಆಗಮಿಸ್ತಾ ಇದಾರೆ. ಹಿಂಗಾಗಿ ತಾವೆಲ್ಲ ಪ್ರತಿಯೊಬ್ಬರು ಕೂಡ ಕಾರ್ಯಕ್ರಮ ಆಗಮಿಸಬೇಕು. ಆ ಕಾರ್ಯಕ್ರಮದಲ್ಲಿ ಹಲವಾರು ಕೂಡ ಬೇಡಿಕೆಗಳು ಇದಾವೆ. ಇವತ್ತು ಗುರುಗಳೇನೋ ಒಂದು ಆದೇಶ ಮೇರೆಗೆ ನಾವೆಲ್ಲ ಒಂದು ವಾರದಿಂದ ಕೂಡ ಅಡ್ಡಾಡ್ತಾ ಇದ್ವಿ. ನಮ್ಮ ಜಿಲ್ಲೆ, ನಮ್ಮ ಮೂಲ ಮಠ, ನಮ್ಮ ಬಾಗಲಕೋಟೆ ಮಠ, ಇಷ್ಟೆಲ್ಲ ಬೆಳವಣಿಗೆ ಅವಕಾರ ಇಡೀ ಭಾರತಕ್ಕೆ ಪ್ರಸಿದ್ಧ ಅವಕಾರ ಮೂಲ ಮಠ ನಮ್ಮ ಬಾಗಲಕೋಟೆ. ಅದಕ್ಕ ಇವತ್ತು ಗುರುಗಳು ಆ ಕಾರ್ಯಕ್ರಮದಲ್ಲಿ ಏನೊಂದು ಉತ್ಸವ ಇಟ್ಕೊಂಡ್ರ ಒಡ್ಡರ ಉತ್ಸವ, ಆ ಒಡ್ಡರ ಉತ್ಸವ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಿಂದ ಸುಮಾರು ಗುರುಗಳು ಆಸೆ ಇಟ್ಟಿದ್ದಾರೆ. ಇಲ್ಲಿ ಜನ ಬೇರೆ ಬೆಂಗಳೂರು ನಮ್ ಕಡೆ ಜನ ಎಷ್ಟು ಜನ ಬರ್ತಾರ ಬಾಗಲಕೋಟೆ ಜಿಲ್ಲೆಯಿಂದ ಅವ್ರಿಗೆಲ್ಲ ವೆಹಿಕಲ್ ವ್ಯವಸ್ಥೆ ಮಾಡೋಣ, ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಲಿ ಅಂತ ಅವರು ಬಯಸ್ತಾ ಇದ್ದಾರೆ. ಇವತ್ತು ಅದಕ್ಕೆ ಪ್ರತಿ ತಾಲೂಕಿಂದ ಬಂದಿದ್ರಿ. ತಾವೆಲ್ಲ ಆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ನೀಡಂತ ಕಾರ್ಯಕ್ರಮ. ಹೋದ ವರ್ಷ ನಾವು ಕಾರ್ಯಕ್ರಮ ಮಾಡಿದಾಗ 42 ಲಕ್ಷ ರೂಪಾಯಿ ಆಯ್ತು. 42 ಲಕ್ಷ ರೂಪಾಯಿ ಮಕ್ಕಳಿಗೆ ಕೊಡೋದು. ಹಿಂಗಾಗಿ ಈ ಸತಿ ಸುಮಾರು 11 ಕೋಟಿ ರೂಪಾಯಿ ಖರ್ಚು ಬರ್ತದೆ ಮಕ್ಕಳಿಗೆ ಕೊಡೋದು. ಒಬ್ಬರಿಗೆ 5,000 ಕೊಟ್ರೆ ಅವ್ರನ್ನ ಒಂದು ಉರಿ ತುಂಬಿಸೋದು. ಇವತ್ತು ನಾವೆಲ್ಲ ನಮ್ಮ ಬಾಗಲಕೋಟೆ ಎಲ್ಲಾ ತಾಲೂಕಿಂದ ಬಂದಿರಿ. ನಿಮ್ ಮಕ್ಕಳು 90% ಮೇಲ್ಪಟ್ಟು ಏನ್ ಮಕ್ಕಳು ಓದಿರ್ತಾರ, ಅಂಕಗಳು ಪಡೆದ್ರೆ ಅವನ್ನೆಲ್ಲ ಗುರುತಿಸಿ ಅಲ್ಲಿ ಒಂದು ಸನ್ಮಾನ ಮಾಡಿದ್ರ ಅಲ್ಲೊಂದು ಉರಿ ತುಂಬಿಸೋ ಒಂದು ಕೆಲಸ. ಒಂದು ಮಕ್ಕಳಿಗೆ ಒಂದು ಉತ್ಸಾಹ, ಒಂದು ಮಕ್ಕಳಪ್ಪ ನಮ್ಮ ಮಟ್ಟಕ್ಕೆ ಹೋಗಿ ಗುರುಗಳು ಒಂದು ಆಶೀರ್ವಾದ ಮಾಡಿ ಒಂದು ಪ್ರಶಸ್ತಿ ಕೊಟ್ಟಂದ್ರೆ ಒಂದು ಹುಮ್ಮಸ್ಸು. ನಾಳೆ ಅವ್ರಿಗೆ ಒಂದು ಗುರಿ, ನಮ್ಮ ಮಠ, ನಮ್ಮ ಗುರುಗಳು, ನಮ್ಮ ಮಠ ಅನ್ನೋದೊಂದು. ಅದಕ್ಕೆ ಈ ತರ ಅವ್ರನ್ನು ಕೂಡ ಸನ್ಮಾನ ಮಾಡೋಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬರ್ತಾ ಇದ್ರೆ 1,000 ಮಕ್ಕಳು ಬರ್ತಿದ್ದಾರೆ. ಅದೇ ಶ್ರೀನಿವಾಸ ಕೊಡ್ಲಿ, ಶಿವರಾಜ್ ತಂಗಿ ಕೊಡ್ಲಿ, ಯಾರು ಕೊಟ್ಟರು ಸಂತೋಷ. ನಮ್ಮವ್ರಿಗೆ ನೀರಿನ ಅಂತ ಒಂದು ಬೇಡಿಕೆ ಇದೆ. ಅದ್ರ ಜೊತೆಗೆ ನಿಗಮ ಅಧ್ಯಕ್ಷರು ಒಬ್ರು ಇದ್ದಾರೆ, ಅದಕ್ಕೆ ದುಡ್ಡು ಕೊರತೆ ಇದೆ. ಬರೀ 70 ಕೋಟಿ ಕೊಟ್ಟಿದ್ದಾರೆ. ಅದು ಸಾಲಲ್ಲ, 500 ಕೋಟಿ ರೂಪಾಯಿ ಇಡಬೇಕಂತ ಒಂದು ಬೇಡಿಕೆ ಇದೆ. ಆಮೇಲೆ ಇನ್ನು ನಿಗಮ ಅಧ್ಯಕ್ಷರು ಇನ್ನು 3 ಮಾಡಕ್ ಅವಕಾಶ ಇದೆ ಬೇರೆ ಬೇರೆ ನಿಗಮಕ್ಕೆ. ಅದಕ್ಕೆ ಅಂತ ಒಂದು ಬೇಡಿಕೆ ಇದಾವೆ. ಇನ್ನ ಮಠದ ವಿಷಯಕ್ಕ ಆ ಬಾಗಲಕೋಟೆಗೆ ಆಗಲಿ, ದುರ್ಗಕ್ಕಾಗಲಿ ಹಲವಾರು ಬೇಡಿಕೆ, ಕಟ್ಟಡಗಳಾಗಲಿ, ಅನುದಾನ ಆಗಲಿ, ಇನ್ನೊಂದಾಗಲಿ, ಇನ್ನೂ ಹಲವಾರು ಗುರುಗಳ ವಿಚಾರದಲ್ಲಿ ಬಹಳ ಇದಾವೆ. ಅವೆಲ್ಲ ನಾಳೆ ಮುಖ್ಯಮಂತ್ರಿಗಳು ಬೇಡಿಕೆ ಇಡ್ತಾರ. ಅದಕ್ಕೆ ತಾವೆಲ್ಲ ಆ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆ ತರಬೇಕು. ತಾವೆಲ್ಲರೂ ಹೆಂಗ ಬಾಗಲಕೋಟೆ ಮಠದಾಗ ಕಾರ್ಯಕ್ರಮ ಮಾಡಿದ್ವಿ ನಾವು ಇಲ್ಲೇ ದೊಡ್ಡ ಅದ್ದೂರಿ ಆಗಿ, ಆ ರೀತಿ ಅಲ್ಲೇ ಅದ್ದೂರಿ ಆಗಿ ಇನ್ನು ಮುಂದಿನ ವರ್ಷ ಕೆಲವರು ಪ್ರಸ್ತಾವನೆ ಮಾಡಿದ್ರು. ಮುಂದಿನ ವರ್ಷ ಬಾಗಲಕೋಟೆಲ್ಲೇ ಮಾಡಿದ್ರೆ ಈ ಕಾರ್ಯಕ್ರಮ ಮಾಡಬಹುದು. ಅದನ್ನ ಪ್ರಸ್ತಾವನೆ ಕೂಡ ನಾವು ಮಾಡ್ತೀವಿ. ಬಾಗಲಕೋಟೆ 1 ವರ್ಷ ಅಲ್ಲಿ ಮಾಡೋಣ, 1 ವರ್ಷ ಇಲ್ಲಿ ಮಾಡೋಣ ತೀರ್ಮಾನ ತಗೊಂಡಿವಿ, ಮಾತಾಡಿದೀವಿ. ಆದ್ರೆ ಅದಕ್ಕೆ ನಾವು ಒಂದು ಸಮಿತಿ ಮಾಡ್ಯಾರ. ಏನು ಶಿವರಾಜ್ ತಂಗಡಿ ಅವರು, ಅರವಿಂದ್ ನಿಂಬಾಳ ಎಲ್ಲರೂ ಕೂಡ ತೀರ್ಮಾನ ತಗೊಂಡ್ರ ಮುಂದಿನ ಸಲ ಮಾಡಕ್ ಅವಕಾಶ ನಾವು ಪ್ರಯತ್ನ ಪಡೋಣ. ಆ ಒಂದು ಉದ್ದೇಶ ಆಯ್ತು. ಮತ್ತು ಈ ಒಂದು ಕಾರ್ಯಕ್ರಮ ಬಹಳಷ್ಟು ನಮ್ಮ ಪೂಜ್ಯರು ಇಮ್ಮಡಿ ಸಿದ್ದರಾಮಯ್ಯ ಸ್ವಾಮೀಜಿಯವರು ಈ ಒಂದು ಸಮಾಜಕ್ಕೆ ಸಿಕ್ಕಿದ್ದು ಒಂದು ದೊಡ್ಡ ನಮ್ಮೆಲ್ಲ ಸುಳಿಲ್ಲ. ಅದಕ್ಕೆ ಅವರು ಮಾಡುತ್ತಿರೋ ಹೋರಾಟ, ಅವರು ಪ್ರಾಮಾಣಿಕ ಒಂದು ಕೆಲಸ, ಅವರು ನನ್ನಂದಾದ ಸಣ್ಣ ವಯಸ್ಸಿನವರಿದ್ದು ಸಹಿತ ಬಹಳಷ್ಟು ರಾಜ್ಯದ ಜನತೆ ಇವತ್ತು ಎಲ್ಲೇ ಇದ್ರು ಇವರು ನಮ್ಮ ಭವ್ಯ ಸಮಾಜ ಗುರುಗಳು ಅಂತ ಗುರುತಿಸ್ಕೊಳ್ಳುವಷ್ಟು ಬೆಳೆದ್ಬಿಟ್ಟಾರ. ಅದಕ್ಕೆ ನಾವು ಹೆಮ್ಮೆ ಇರ್ಬೇಕು. ಯಾಕಂದ್ರೆ ಇಂಥ ಒಂದು ಪೂಜ್ಯರು ನಮ್ಮ ಸಮಾಜ ಸಿಕ್ಕಾರ. ಅವರು ಮಾಡುತ್ತಿರುವಂತ ಈ ಹೋರಾಟ, ಏನ್ ಕಾರ್ಯಕ್ರಮ ಇರ್ತದೆ ಹೋರಾಟನ ಅದು ನಮ್ಮ ಸಮಾಜ ವತಿಯಿಂದ. ಆ ಹೋರಾಟಕ್ಕೆ ನಮ್ಗೆಲ್ಲರದು ಬೆಂಬಲ ಇರಬೇಕು. ಅದಕ್ಕೆ ಅವರಿಗೆ ನಾವೆಲ್ಲರೂ ಬೆಂಬಲವಾಗಿ ನಿಂತು ಈ ಒಂದು ಹೋರಾಟ ಮಾಡುವಂತ ಪೂಜ್ಯರಿಗೆ ಏನು ನಾವು ನಮ್ಮದೇ ಆದಂತ ಪ್ರತಿಯೊಂದು ತಾಲೂಕಿನಿಂದ, ಪ್ರತಿ ಜಿಲ್ಲೆಯಿಂದ ಏನ್ ನಾವು ಕಾಂಟ್ರಿಬ್ಯೂಷನ್ ಮಾಡಿ ಹೋಗ್ತೀವಲ್ಲ, ಆ ಹೋರಾಟ ಯಶಸ್ವಿ ಆಗ್ಬೇಕಾದ್ರೆ ನಮ್ಮೆಲ್ಲರೂ ಅವಶ್ಯಕತೆ ಇದೆ. ಅದಕ್ಕೆ ಅಂತ ಪೂಜ್ಯರು ಏನ ತಮ್ಮ ಟೈಮ್ ಇಲ್ಲ, ಏನಿಲ್ಲ, ಸಾಕಷ್ಟು ದಿವಸ ಜರ್ನಿ ಮಾಡ್ತಾರ, ರೆಸ್ಟ್ ಇಲ್ಲ ಅಂತ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರ. ಆದ್ರೂ ಒಂದಷ್ಟು ಇನ್ನೂ ಕೆಲವೊಂದು ನೆಗೆಟಿವ್ ಅವ್ರಿಗೆ ಮಾತಾಡಬಾರ್ದು. ಯಾಕಂದ್ರೆ ಕೆಲಸ ಮಾಡುವಾಗ, ಏನೋ ಮಾಡುವಾಗ, ಬೆಳೆಸುವಾಗ, ಸಮಾಜ ಕಟ್ಟುವಾಗ ಸಣ್ಣ ಪುಟ್ಟ ತಪ್ಪುಗಳು ಆಗ್ತಿರ್ತಾವ.
ಅಂದ್ರೆ ನಮ್ಮ ನಾಯಕರು ನಮ್ಮಲ್ಲಿದ್ದವರು ಕೆಲವೊಬ್ರು ನೆಗೆಟಿವ್ ಆಗಿ ಮಾತಾಡೋದು ಅವ್ರ ಬಗ್ಗೆ. ದಯವಿಟ್ಟು ಅದನ್ನ ಮಾಡಬೇಡ್ರಿ. ಯಾಕಂದ್ರೆ ಇನ್ನು 10 ಮಂದಿ ಇಲ್ಲ, ಇರಾಕ ಒಬ್ರು ಅದಾರ, ಮತ್ತೆ ಅವ್ರ ಬಗ್ಗೆ ನಾವು ನೆಗೆಟಿವ್ ಮಾತಾಡ್ತೀವಿ ಅಂದ್ರೆ ಮತ್ತಿದ್ದಾವ್ ಎರಡೇ ನಾವು ಮಾತಾಡ್ತಾವ. ಅವೇನೋ ಸಮಸ್ಯೆಗಳಿದ್ರು ನೇರವಾಗಿ ಅವ್ರ ಜೊತೆ ಮಾತಾಡ್ರಿ, ಡಿಸ್ಕಸ್ ಮಾಡ್ರಿ, ಅಥವಾ ನಮ್ಮಂತ ಮುಂದೆ ಹೇಳ್ರಿ, ಹಿಂಗೈತಿ ಇಂಥ ವಿಷಯ ಮಾತಾಡ್ರಿ ಅಂತ ನಾವು ಮಾತಾಡ್ತೀವಿ. ಎಂದು ಮುಂದೆ ಇಂಥ ಒಂದು ಯಾವುದೇ ಒಂದು ವಿಷಯದಾಗ, ಆ ವಿಷಯದಾಗ, ಪೂಜೆ ವಿಷಯದಾಗ ಎಲ್ಲಿ ನೆಗೆಟಿವ್ ವಿಚಾರಗಳು ಬರಬಾರ್ದು. ಯಾಕಂದ್ರೆ ಅವ್ರು ಎಂದ ಪಟ್ಟ ಕುಂದಿಸಿ ಒಂದಿನ ಚಲನ ಆ ಹೋರಾಟ, ನಾವು ಸ್ಟೇಷನ್ ಗೀಷನ್ ಎಲ್ಲ ಎಲ್ಲ ಗೊತ್ತೈತಿ, ಎಲ್ಲ ಕಂಡೇವಿ, ಕೋರ್ಟ್ ಕಚೇರಿ ಎಲ್ಲ. ಈಗ ಒಂದೇ ಒಂದು ಸಂತೋಷ ಅಂದ್ರೆ ಎಲ್ಲ ಮುಗ್ದೀವಿ. ಈ ಒಂದು ಈ ಕ್ಲಿಯರ್ ಆಗಿದೆ. ಅದಕ್ಕೆ ಪೂಜಾರಿ ಇನ್ಮೇಲೆ ಅದನ್ನ ಬೆಳೆಸುವಂತದ್ದು, ಕಟ್ಟುವಂತ ಕೆಲಸ ಮಾಡ್ಬೇಕಾಗೈತೆ. ಅದಕ್ಕೆ ಇದು ಬೆಳಿಬೇಕಂದ್ರೆ ನಾವು ಈಗ ಸಾಕಷ್ಟು ನಮ್ಮ ಮುಖ್ಯಮಂತ್ರಿಗಳು ಬರ್ತಾರ, ಸಾಕಷ್ಟು ಎಲ್ಲ ರಾಜ್ಯದ ನಾಯಕರು ಬಂದಿರ್ತಾರ. ಆ ಕಾರ್ಯಕ್ರಮದಾಗ ಅವ್ರ ಕಣ್ಣ ತೆರೆಸ್ಬೇಕು. ಇಷ್ಟು ಸಣ್ಣ ಸಂಘಟನೆ ಆಗೈತಿ, ಈ ಸಮಾಜಕ್ಕೆ ನಾವ್ ಏನಾದ್ರು ಕೊಡ್ಬೇಕು. ಅವಾಗ ಈಗೆಲ್ಲ ಇದೇನು ಕಾಂಟ್ರಿಬ್ಯೂಷನ್, ಈಗ ನಮ್ಗೆ ಇಷ್ಟು ದಿವಸ ಏನಾಯ್ತು, ನಮ್ಮ ಹೋರಾಟಕ್ಕ ಇಲ್ಲಿ ಕ್ಲಿಯರೆನ್ಸ್ ಇದ್ದಿಲ್ಲ. ದುಡ್ಡು ತರ್ತೀವಿ ಅಂದ್ರೆ ಇಲ್ಲಿ ತರಕ್ ಅವಕಾಶ ಇರ್ಲಿಲ್ಲ. ಆದ್ರ ಇವೆಲ್ಲ ನಮ್ಮ ವೇದಿಕೆ ಮೇಲೆ ಇದ್ದಂತವ್ರು, ಇನ್ನೂ ಸಾಕಷ್ಟು ನಾಯಕರು ಈ ಒಂದು ಸಮಸ್ಯೆ ಬಗೆಹರಿಸಿ ಈ ಒಂದು ಟ್ರಸ್ಟಿನ ಎಲ್ಲ ಒಂದು ಕಾನೂನುಬದ್ಧವಾದಂತ ಕ್ಲಿಯರ್ ಆಗಿ ಇಟ್ಟಾರೆ. ಎಷ್ಟೇ ಇವತ್ತಿನ ದುಡ್ಡು ಬಂದು ಜಮಾ ಆಗಿ ನಮ್ಮ ಸಮಾಜ ಕಟ್ಟಾಕ ಏನ್ ಬೇಕು ಅನ್ನೋದು ಕ್ಲಿಯರ್ ಆಗೈತಿ. ಅದಕ್ಕೆ ಇದೇ ಕಾರ್ಯಕ್ರಮ ಫಸ್ಟ್ ನಮ್ಗೆ ಸಿಗುದಿಲ್ಲ, ದೊಡ್ಡವ್ರು ಬರೋದು ಅವಕಾಶ. ನಮ್ದು ಸಮಸ್ಯೆ ಬಗೆಹರಿದ ಬಳಿಕ ಇದೇ ಫಸ್ಟ್ ನಮ್ದು ದೊಡ್ಡ ಕಾರ್ಯಕ್ರಮ. ಅದಕ್ಕೆ ಮುಖ್ಯಮಂತ್ರಿಗಳು ಏನಾದ್ರು ದೊಡ್ಡ ಅಮೌಂಟ್ ಕೊಟ್ರೆ ಈ ಮಠ ಬೆಳೆಯಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಮುಖ್ಯಮಂತ್ರಿಗಳು ಏನ್ ಕೊಡ್ಬೇಕಂದ್ರೆ ನಾವು ಬಹಳಷ್ಟು ಮಂದಿ ಕೂಡ್ಬೇಕಷ್ಟೇ. ಅದಕ್ಕೆ ಬಹಳಷ್ಟು ಮಂದಿ ಕೂಡ್ಬೇಕಂದ್ರೆ ಪ್ರತಿಯೊಬ್ರು ಸಾಕು ನಾಯಕರ ವೇದಿಕೆ ಮೇಲೆ ಇದ್ದವ್ರು ಕಮಿಟಿಯವ್ರು ಮಾಡ್ತಾರ ಅನ್ಬೇಡ. ದಯವಿಟ್ಟು ಪ್ರತಿಯೊಬ್ಬರು ಇನ್ವಾಲ್ವ್ಮೆಂಟ್ ಇರಲಿ. ಈಗ ನಾವು ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ ಸಮಾಜ ಬೆಳಿತೈತಿ. ನಾವು ಫಸ್ಟ್ ಸಮಾಜ ಮಠ ಕಟ್ಟುವಾಗ ನಮ್ಮ ಸಿದ್ದು ತಂದೆಯವರು ವೆಂಕಪ್ಪಣ್ಣ ಅವ್ರ ಕೈಯಾಗ ನಾನು ಶಿವರಾಜ್ ತಂಗಡಿ ಅವ್ರು ಕೆಲಸ ಮಾಡ್ತಿದ್ವಿ. ಹಚ್ಕೊಂಡು ನಾವಿಬ್ರು ಮಾಡ್ತಿದ್ವಿ. ಎಷ್ಟೇ ದೊಡ್ಡ ಕಾರ್ಯಕ್ರಮ ಇದ್ರು ನಾವಿಬ್ರು ಅವ್ರ ಕೈಯಾಗ ಕೆಲಸ ಮಾಡೋದು, ಅವ್ರು ದುಡ್ಡು ಹಾಕೋದು, ನಾವು ಕೆಲಸ ಮಾಡೋದು. ಅಷ್ಟು ಮಾಡಿ ಸ್ಟಾರ್ಟಿಂಗ್ ಒಂದು 4-5 ವರ್ಷ ರೂಢಿ ಕಡಿದ್ವಿ. ಆಮೇಲೆ ಪ್ಲಸ್ ಅಂತ ಇವತ್ತು ಸಾಕಷ್ಟು ಜನ ನಾವೀಗ ಹಿರಿಯರಾಗಿ ಹಿಂದಿದೀವಿ. ಸಾಕಷ್ಟು ಜನ ಮುಂದೆ ಈಗ ನುಗ್ಗಿ ಕೆಲಸ ಮಾಡ್ತಿದ್ದಾರೆ ಸಾಕಷ್ಟು. ವಾಕ್ಯ ಈ ಕಲಿಯುಗದಲ್ಲಿ ಯಾವುದಕ್ಕೆ ಶಕ್ತಿ ಅಂತಂದ್ರೆ ಸಂಘಕ್ಕೆ ಶಕ್ತಿ. ಸಂಘ ಅಂತಂದ್ರೆ ಏನಂದ್ರೆ 4 ಜನ ಅಥವಾ ಸಮೂಹ, ಒಂದು ಗುಂಪಿಗೆ ಮಾತ್ರ ಶಕ್ತಿ. ನೀವು ಒಬ್ಬರೇ ಏನಾದ್ರು ಮಾಡಕ್ ಹೋದ್ರೆ ಈ ಕಲಿಯುಗದಲ್ಲಿ ಮೊದಲೆಲ್ಲ ಪೂರ್ವ ಯುಗಗಳಲ್ಲಿ ಏನಿರ್ತಂದ್ರೆ ಒಬ್ಬರೇ ಋಷಿ ಮುನಿಗಳು ತಪಸ್ ಮಾಡಿ ಅವರು ತಮಗೆ ಏನ್ ಬೇಕಾದನ್ನ ತಗೊಳ್ಬೋದಿತ್ತು. ಆದ್ರೆ ಕಲಿಯುಗದಲ್ಲಿ ಯಾರು ತಪಸ್ ಮಾಡೋದು ಇಲ್ಲ, ಮತ್ತೆ ತಪಸ್ ಮಾಡೋ ಶಕ್ತಿನೂ ಇಲ್ಲ. ಅದಕ್ಕೆ ಕಲಿಯುಗದಲ್ಲಿ ಏನು ಶಕ್ತಿಯಪ್ಪ ಅಂತಂದ್ರೆ ಕಲಿಯುಗದಲ್ಲಿ ಸಂಘಕ್ಕೆ ಮಾತ್ರ ಶಕ್ತಿ. ಸಂಘ ಅಂತಂದ್ರೆ ಸಮೂಹ, ಒಂದು ಸಾಮೂಹಿಕತೆ ಮಾತ್ರ. ಆ ಸಾಮೂಹಿಕತೆಗೆ ಮಾತ್ರ ಕಲಿಯುಗದಲ್ಲಿ ಶಕ್ತಿ. ಹಾಗಾಗಿ ನೀವೆಲ್ಲರೂ ಕೂಡ ಅವತ್ತು ಒಟ್ಟಿಗೆ ಸೇರ್ಬೇಕು. ಸ್ವಲ್ಪ ಜನರಿಗೆ ಅನ್ಸ್ಬೇಕು ಸೇರೋದ್ರಿಂದ ಏನಾಗುತ್ತೆ ಅಂತ ಹೇಳಿ, ಬಟ್ ಸೇರೋದ್ರಿಂದನೇ ತುಂಬಾ ಆಗುತ್ತೆ. ಹೆಂಗೆ ಅಂತಂದ್ರೆ ಹನಿ ಸೇರಿದ್ರೆ ಏನಾಗುತ್ತೆ ಹೇಳ್ರಿ, ಹಳ್ಳ ಆಗುತ್ತೆ. ನೂಲು ಸೇರಿದ್ರೆ ಏನಾಗುತ್ತೆ ಹೇಳ್ರಿ, ಬಟ್ಟೆ ಆಗುತ್ತೆ. ಆದ್ರೆ ಒಂದೇ ಒಂದು ನೂಲು ಇರುತ್ತೆ. ಆದ್ರೆ ಈ ಒಂದು ಸಮಗ್ರ ನಮ್ದೊಂದು ಬಟ್ಟೆ ಆಗ್ಬೇಕಾದ್ರೆ ಆ ಎಲ್ಲಾ ನೂಲುಗಳು ಸೇರಿದ್ರೆ ಒಂದು ಬಟ್ಟೆ, ಒಂದೊಂದೇ ಹನಿ ಸೇರಿದ್ರೆ ಒಂದು ಹಳ್ಳ ಆಗುತ್ತೆ. ಹಾಗಾಗಿ ಸಣ್ಣ ಸಣ್ಣ ಒಂದು ಘಟಕ ಅಂತೆ, ಸಣ್ಣ ಸಣ್ಣ ಘಟಕಗಳು ಸೇರಿ ಒಂದು ದೊಡ್ಡ ಘಟಕ ಹೆಂಗಾಗುತ್ತೋ, ಸಣ್ಣ ಸಣ್ಣ ಹನಿಗಳು ಸೇರಿದ್ರು ಕೂಡ ಒಂದು ದೊಡ್ಡ ಹಳ್ಳ ಹೆಂಗ್ ಹರಿದು ಹೋಗುತ್ತೋ, ಹಂಗೆ ಒಬ್ಬರೊಬ್ಬರು ವ್ಯಕ್ತಿಗಳು ಸೇರಿದ್ರು ಕೂಡ ಅದು ಒಂದು ಸಮಾಜವಾಗಿ, ಒಂದು ಸಂಘಟನೆಯ ಒಂದು ಶಕ್ತಿಯ ದ್ಯೋತಕವಾಗಿ ಸೇರುತ್ತೆ. ಹಾಗಾಗಿ ಎಲ್ಲರೂ ಸೇರ್ಲೇಬೇಕು ಅನ್ನೋದು ಒಂದು ಆಶಯ. ಒಂದು ವ್ಯವಸ್ಥಿತವಾಗಿ ತಿರುಗಿ ಬರುವಂತದ್ದು. ಕೆಳಗಡೆ ಇರೋ ಭೂಮಿಯಲ್ಲಿರೋ ನೀರು ಮಳೆ ಆಗಿ ಮೋಡ ಆಗಿ ಮತ್ತೆ ಮಳೆಯಾಗಿ ಬರುತ್ತೆ. ಎಲ್ಲಿಗೆ ಬರುತ್ತೆ? ಭೂಮಿಗೆ ಬರುತ್ತೆ. ಹಾಗಾಗಿ ಕೊಡುವಂತ ಒಂದು ಮನಸ್ಥಿತಿಯನ್ನ ಬೆಳೆಸ್ಕೊಳ್ರಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೊಟ್ಟು ಗುರುಗಳಿಗೆ ಭಕ್ತಿಯನ್ನು ಸಮರ್ಪಣೆ ಮಾಡ್ಕೊಳ್ಳಿ. ನಾನು ಕಾಶಿಯಿಂದ ಬಂದ ತಕ್ಷಣ ಗುರುಗಳು ಹೇಳಿದ್ದು ಒಂದೇ ಮಾತು, ಇಷ್ಟು ವರ್ಷ ನೀವು ಯೂನಿವರ್ಸಿಟಿಲಿ ಅಧ್ಯಯನ ಮಾಡಿರ್ತೀರಿ, ಅದು ಬೇರೆ ಅಧ್ಯಯನ. ಇನ್ಮೇಲೆ ನೀವು ಸಮಾಜದಲ್ಲಿ ಓಡಾಡಿ ಏನ್ ಅಧ್ಯಯನ ಮಾಡ್ತೀರಿ ಅದು ಇನ್ನೊಂದು ನಿಮಗೆ ಅಧ್ಯಯನ ಅಂತೇಳಿ. ಈಗ ತಾನೇ ಅಧ್ಯಯನ ಮುಗಿಸ್ಕೊಂಡಿದ್ವಿ. ಇನ್ಮೇಲಿಂದ ಗುರುಗಳ ಸೇವೆ, ನಿಮ್ಮೆಲ್ಲರ ಸೇವೆ ಅದು ನಮ್ಮ ಉಸಿರೇ ಆಗುತ್ತೆ. ಹಾಗಾಗಿ ಇಲ್ಲಿ ಎಲ್ಲ ನಿಮಗೆ ವಿಚಾರಗಳನ್ನು ಹೇಳಿದ್ದಾರೆ. ನಾನು ಧಾರ್ಮಿಕ ವಿಚಾರವನ್ನು ಅಷ್ಟೇ ಹೇಳಿದ್ದು. ಗುರುಗಳಿಗೆ ನಾವು ಕುಲದ ಬಾಂಧವರಾಗಿ ಭಕ್ತಿ ಸಮರ್ಪಣೆ ಮಾಡ್ಬೇಕನ್ನೊಂದು ಮತ್ತೆ ಮತ್ತೆ ನೆನಪು ಮಾಡ್ತಾ, ಜೊತೆಗೆ ತನು ಮನ ಧನವನ್ನ ಸಮರ್ಪಣೆ ಮಾಡೋದನ್ನ ಕೂಡ ನೆನಪು ಮಾಡ್ತಾ, ಎಲ್ರಿಗೂ ಮತ್ತೊಮ್ಮೆ